ಗಂಡ ಹೆಂಡತಿ ಇಬ್ಬರು ಜಾತ್ರೆಗೆ ಹೋಗಿ ವಾಪಸ್ ಬರ್ತಾ ಇದ್ರು. ಈ ವೇಳೆ ರಸ್ತೆ ಮಧ್ಯೆ ಶುರುವಾದ ಸಣ್ಣದೊಂದು ಕಿರಿಕ್ ದೊಡ್ಡ ಹಂಗಾಮವನ್ನೇ ಎಬ್ಬಿಸಿದೆ. ಮುಸ್ಲಿಂ ಯುವಕರು ಮನಸೋ ಇಚ್ಛೆ ಥಳಿಸಿದ ಆರೋಪ ಕೇಳಿ ಬರ್ತಿದೆ. ಜಾತ್ರೆ ಮುಗಿಸಿ ಬರೋವಾಗ ನಡೆಯಿತು ಹೈ ಡ್ರಾಮಾ. ಚೇಸಿಂಗ್ ವಿಷಯಕ್ಕೆ ಕಿರಿಕ್, ರಸ್ತೆ ಮಧ್ಯೆ ಬಿಗ್ ಫೈಟ್. ಗಂಡ ಹೆಂಡತಿ ಇಬ್ರೇ, ಸುತ್ತಲೂ ಮುಸ್ಲಿಂ ಯುವಕರ ಗುಂಪು ಸುತ್ತಾಕೊಂಡಿದೆ. ಇಲ್ಲಿ ಯಾರದ್ದು ತಪ್ಪೋ ಯಾರದ್ದು ಸರಿನೋ ಗೊತ್ತಿಲ್ಲ. ಆದ್ರೆ ಆಳಿಗೊಂದು ಏಟು ಕೊಡ್ತಿದ್ದಾರೆ. ಎಲ್ಲಿ ತನ್ನ ಗಂಡನನ್ನ ಹೊಡೆದಾಕಿ ಬಿಡ್ತಾರೋ ಅಂತ ಈ ಹೆಣ್ಮಗಳು ಎನ್ನಿಲ್ಲದ ರೀತಿ ಪರದಾಡ್ತಿದ್ದಾಳೆ. ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು ಗಲಾಟೆ ನಿಲ್ತಿಲ್ಲ. ಯಾರು ಏನೇ ಹೇಳಿದ್ರು ಸುಮ್ಮನಾಗ್ತಿಲ್ಲ. ದಾರಿ ಮಧ್ಯೆಯೇ ಶುರುವಾದ ಗಲಾಟೆ ದೊಡ್ಡ ಹಂಗಾಮ ಎಬ್ಬಿಸಿದೆ. ಗಂಡ ಹೆಂಡತಿ ಇಬ್ರು ಹಾಸನದ ಅರಸೀಕೆರೆ ಮೂಲದವರು. ನಿನ್ನೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ಇದೆ ಅಂತ ಗಂಡ ಹೆಂಡತಿ ಹೋಗಿದ್ರು. ಸಂಜೆ ಹೊತ್ತಿಗೆ ಜಾತ್ರೆ ಮುಗಿಸಿದವರು ವಾಪಸ್ ತಮ್ಮೂರಿನ ಕಡೆ ಹೊರಟಿದ್ದಾರೆ. ಈ ವೇಳೆ ನಗರದ ಎಪಿಎಂಸಿ ಮುಂದೆ ಬರ್ತಿದ್ದಂತೆ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಪುತ್ರ ಸೂಫಿಯಾನ್ ನಿಧಾನಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಆಗ ಗಂಡ ಹೆಂಡತಿ ಕೂಡ ನಾವು ನಿಧಾನಕ್ಕೆ ಹೋಗ್ತಿದ್ದೀವಿ ಎಂದಿದ್ದಾರೆ. ಇಷ್ಟಕ್ಕೆ ಮಾತಿಗೆ ಮಾತು ಶುರುವಾಗಿದೆ. ಒಮ್ಮೆಲೆ 10 ಮುಸ್ಲಿಂ ಯುವಕರು ಸೇರಿಕೊಂಡಿದ್ರಿಂದ ಸೂಫಿಯಾನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗಲಾಟೆ ಸಂಬಂಧ ಈವರೆಗೆ ಯಾರೂ ದೂರು ದಾಖಲಿಸಿಲ್ಲ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಗಲಭೆ ಎಬ್ಬಿಸಿದ ಪರಿಣಾಮ ಪೊಲೀಸರೇ ದೂರು ದಾಖಲಿಸಿಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಬೇಸಿಕಲಿ ಇದು ರೋಡ್ ರೇಜ್ ಇನ್ಸಿಡೆಂಟ್ ಇತ್ತು. ಒಬ್ರು ಸೋಫಿಯಾನ್ ಅಂತ ಮತ್ತೆ ಇಬ್ರು ಜನ ಇವರು ಹೋಗ್ತಾ ಇದ್ರು. ಓವರ್ಟೇಕ್ ಮಾಡುವಾಗ ಗಲಾಟೆ ಆಯಿತು. ಸೊ ಪಬ್ಲಿಕ್ ಪ್ಲೇಸಲ್ಲಿ ಫೈಟಿಂಗ್ ಮಾಡಿದ್ದಾರೆ ಇವರು. ಅದರ ಮೇಲೆ ನಾವು ಯಾಕಂದ್ರೆ ಅವರು ಕೇಸ್ ಕೊಟ್ಟಿಲ್ಲ, ನಮಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಅದಕ್ಕೆ ನಾವೇ ಒಂದು ಸುವಮೋಟೋ ಕೇಸ್ ತಗೊಂಡಿದ್ದೀವಿ. ಆಫ್ಟರ್ ಕ್ರಮ ತಗೊಳ್ತಾ ಇದ್ದೀವಿ. ಈ ಗಲಾಟೆಯಲ್ಲಿ ಯಾರದ್ದು ತಪ್ಪೋ ಯಾರದ್ದು ಸರಿಯೋ ಗೊತ್ತಿಲ್ಲ. ಆದ್ರೆ ಕೈ ಎತ್ತಿದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಕೃಷ್ಣಮೂರ್ತಿ ಇಬ್ಬೀಡು, ನ್ಯೂಸ್ 18 ಹಾಸನ.